ವೆಲ್ಕಮ್ ಯು ಆಲ್. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಓದ್ತಕ್ಕಂಥವ್ರು ಮತ್ತು ಸರ್ವೇ ಟೀಚ್ ಮಾಡೋರು, ಸರ್ವೇ ಮಾಡೋರು ಎಲ್ಲರೂ ಸುಖಿಗಳಾಗಿರಲಿ ಅಂತ ನಮ್ಮ ಆಶಯ. ಈ ಲಾಸ್ಟ್ 2 ವಿಡಿಯೋದಲ್ಲಿ ನಾವು ಇಲ್ಲಿ ತನಕ ನೋಡಿದ್ವಿ ಕರೆಕ್ಟಾ. ಈ ಟೇಬಲ್ ಅನ್ನು ಬೈ ಹಾರ್ಟ್ ಅಂತ ಹೇಳಿದ್ವಿ. ಇದಾದ್ಮೇಲೆ ಒಂದು ಸ್ವಲ್ಪ ಗ್ಲಿಚ್ ಆಗಿತ್ತು. ಏನಂತಂದ್ರೆ ಈ ಪೇಜು ಮತ್ತು ಈ ಪೇಜಿನ ಮಿಡಲ್ ಅಲ್ಲಿ 2 ಪೇಜ್ ಮಿಸ್ ಆಗಿದೆ ಅಂತ ಹೇಳಿದ್ವಿ. ಹೌದಾ? 6ನೇ ಮತ್ತು 7ನೇ ಪೇಜ್ ಮಿಸ್ ಆಗಿದೆ ಅಂದಿದ್ದೆ. ಇದನ್ನ ನಾನು ಗ್ರೂಪ್ ಒಳಗೆ ಹಾಕ್ತೀನಿ. ಓಕೆ, ಇದು ಮಿಸ್ ಆದ ಪೇಜನ್ನು ಗ್ರೂಪ್ ಒಳಗೆ ಹಾಕ್ತೀನಿ, ಅದನ್ನ ನೀವು ನೋಟ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಿದ್ವಿ ಅಂದ್ರೆ ಟೈಪ್ಸ್ ಆಫ್ ಮೆಜರಿಂಗ್ ಸ್ಕೇಲ್ಸ್ ಅಂತ ಹೇಳಿ. ಟೈಪ್ಸ್ ಆಫ್ ಮೆಜರಿಂಗ್ ಸ್ಕೇಲ್ಸ್. ಸ್ಕೇಲ್ ಅಂದ್ರೆ ಏನು ಸ್ವಲ್ಪ ಐಡಿಯಾ ಸಿಕ್ಕದ ನಮಗೆ ಪ್ರೀವಿಯಸ್ ವಿಡಿಯೋದೊಳಗೆ. ಸ್ಕೇಲ್ ಅಂತಂದ್ರೆ 1:100 ಅಥವಾ 1:1000 ಈ ರೀತಿ ಸ್ಕೇಲ್ ಅಂತ ಕರೀತಾರೆ. ಅಂದ್ರೆ 1 ಸೆಂಟಿಮೀಟರ್ ಆನ್ ದ ಪೇಪರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಆನ್ ದ ಗ್ರೌಂಡ್ ಅಂತೇಳಿ. ಓಕೆ, ಇದನ್ನು ನಾವು ನೋಡಿದ್ವಿ. ಬಟ್ ಇದನ್ನ ಬಿಟ್ಟು ಬೇರೆ ರೀತಿನೂ ಇನ್ನೊಂದು ಡೆಫಿನೇಷನ್ ಅದ ಸ್ಕೇಲಿಗೆ. ಅದು ಯಾವುದಂದ್ರೆ ಮೆಜರಿಂಗ್ ಸ್ಕೇಲ್ ಅಂತೇಳಿ. ಮೆಜರಿಂಗ್ ಸ್ಕೇಲ್ ಅಂದ್ರೆ ನಾವು ದ ಸ್ಕೇಲ್ ಈಸ್ ಅ ಇನ್ಸ್ಟ್ರೂಮೆಂಟ್ ಟು ಮೆಜರ್ ಸಮಥಿಂಗ್. ವಾಟ್ ಇಸ್ ದಿಸ್? ನೌ ಐ ಆಮ್ ಟಾಕಿಂಗ್ ಅಬೌಟ್ ಅ ಇನ್ಸ್ಟ್ರೂಮೆಂಟ್ ಟು ಮೆಜರ್ ಸಮಥಿಂಗ್. ದಟ್ ಈಸ್ ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ ಅ ಸ್ಕೇಲ್ ನಾವು. ಕರೆಕ್ಟಾ? ಈ ಸ್ಕೇಲಲ್ಲಿ ದೇರ್ ಆರ್ ಸೋ ಮೆನಿ ಸ್ಕೇಲ್ಸ್. ಭಾಳ ಇಂಪಾರ್ಟೆಂಟ್ ಸ್ಕೇಲ್ ಯಾವುದಂದ್ರೆ ಫಸ್ಟ್ನೇದ್ದು ಪ್ಲೇನ್ ಸ್ಕೇಲ್ ಅಂತೇಳಿ. ಅದು ನಾನು ಒಂದು ಚಿತ್ರದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಸಿ ದಿಸ್ ಇಸ್ ಅ ಪ್ಲೇನ್ ಸ್ಕೇಲ್ ಅಥವಾ ಡೈರೆಕ್ಟ್ ಸ್ಕೇಲ್ ಅಂತ ಕೇಳ್ಬೋದು. ಇದಕ್ಕೆ ಡೈರೆಕ್ಟ್ ಸ್ಕೇಲ್ ಅಂತಾದ್ರೂ ಅನ್ಬೋದು ಅಥವಾ ಪ್ಲೇನ್ ಸ್ಕೇಲ್ ಆದರೂ ಅನ್ಬೋದು. ಈ ಪ್ಲೇನ್ ಸ್ಕೇಲಲ್ಲಿ ಏನಿರ್ತದ ಅಂತಂದ್ರೆ ನಂಬರ್ಸ್ ಇರ್ತದ. ಇವಕ್ಕೆ ಗ್ರಾಜುಯೇಷನ್ಸ್ ಅಂತ ಕರೀತಾರೆ. ನಿಮ್ಮ ಇಂಚ್ ಪಟ್ಟಿ ಇರ್ತದಲ್ಲ, ನಿಮ್ಮ ಮನೆಯೊಳಗಡೆ ನೀವು ಆಲ್ರೆಡಿ ಯೂಸ್ ಮಾಡಿರಿ. ಒಂದು ಕಡೆಗೆ ಇಂಚಸ್ ಇರ್ತದ, ಇನ್ನೊಂದು ಕಡೆಗೆ ಏನಿರ್ತದ ಸೆಂಟಿಮೀಟರ್ಸ್ ಅನ್ನು ಬರೆದಿರ್ತಾರೆ. ಇದರಲ್ಲಿ ನೀವು ಏನು ಸ್ಟಡಿ ಮಾಡ್ಬೋದು ಅಥವಾ ಏನು ಮೆಜರ್ ಮಾಡ್ಬೋದು ಅಂದ್ರೆ, ಇಫ್ ಯು ಹ್ಯಾವ್ ಒನ್ ಪರ್ಟಿಕ್ಯುಲರ್ ಲೈನ್, ದಿಸ್ ಲೈನ್ ಅದ ಅಂತ ತಿಳ್ಕೊಳ್ರಿ. ಈ ಲೈನ್ ಅನ್ನ ನೀವು ಮೆಜರ್ ಮಾಡಬೇಕಾಗಿದೆ. ಎಷ್ಟು ಸೆಂಟಿಮೀಟರ್ ಅದ ಮೆಜರ್ ಮಾಡಬೇಕಾದ್ರೆ ಯು ವಿಲ್ ಬ್ರಿಂಗ್ ದಟ್ ಲೈನ್ ಅಂಡ್ ಯು ವಿಲ್ ಪುಟ್ ಇಟ್ ಹಿಯರ್ ಸಮ್ವೇರ್. ಇದು ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ನಿಮ್ಗೆ ಏನು ಸಿಗ್ತದೆ ಅಂದ್ರೆ ಇದು 3 ಸೆಂಟಿಮೀಟರ್ ಅಂತದ. 1 2 3 ಅದ. ಇದು 3 ಅಂತ ಬರಿತೀರಿ. ಇದಾದ್ಮೇಲೆ ಎಷ್ಟು ಗೇರ್ ಮುಂದ್ಗಡೆ ಹೋಗ್ಯದ ಅಂದ್ರೆ ಇಲ್ಲಿ ತನಕ ಹೋಗ್ಯದ 3.5 ಅಂತ ಬರಿತೀವಿ ನಾವು. ಮುಗಿತಿದೆ ಇಷ್ಟೇ. 3.5 ಸೆಂಟಿಮೀಟರ್ ಅಂತ ಬರಿಬಹುದು. ಅಂದ್ರೆ ಡೆಫಿನಿಷನ್ ಏನ್ ಹೇಳ್ತದಪ್ಪ ಪ್ಲೇನ್ ಸ್ಕೇಲ್ ಅಂತಂದ್ರೆ it is possible to measure 2 successive dimensions only. 2 successive dimensions only ಅಂತೆ. ಯಾವ್ದು 2 successive dimensions? ಒಂದು ಇದು ಸೆಂಟಿಮೀಟರ್ನ ಮೆಜರ್ ಮಾಡ್ತು, ಪ್ಲಸ್ ಆ ಸೆಂಟಿಮೀಟರ್ನ ಮತ್ತೆ ಡಿವೈಡ್ ಮಾಡಿ mm ಒಳಗೆ ಹೇಳ್ತು. ಅಂದ್ರೆ ನೀವು 3 ಸೆಂಟಿಮೀಟರ್ ಅಂಡ್ 0.5 ಸೆಂಟಿಮೀಟರ್ ಇಸ್ 5 mm. ಅದನ್ನ ನೀವು 2 ರೀತಿ ಮೆಜರ್ ಮಾಡಬಹುದು. ಇಷ್ಟೇ ಅಂತ. ಇದು ಪ್ಲೇನ್ ಆಗಿರ್ತಕ್ಕಂಥ ಸ್ಕೇಲ್ ಅಥವಾ ಡೈರೆಕ್ಟ್ ಸ್ಕೇಲ್ ಅಂತ ಅನ್ಬೋದು ಅಥವಾ ಪ್ಲೇನ್ ಸ್ಕೇಲ್ ಅಂತ ಹೇಳ್ಬೋದು. ತಿಳಿತಾ? ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಎರಡನೇದು ಏನದ ಅಂತಂದ್ರೆ ಡಯಾಗನಲ್ ಸ್ಕೇಲ್ ಅಂತ ಬರ್ತದೆ. ಡಯಾಗನಲ್ ಸ್ಕೇಲ್ ಅಂತಂದ್ರೆ ಏನು? ಓಕೆ, ಡೆಫಿನಿಷನ್ ಏನ್ ಹೇಳ್ತದೆ ಡಯಾಗನಲ್ ಸ್ಕೇಲ್ ನೋಡೋಣ. ಡಯಾಗನಲ್ ಸ್ಕೇಲ್ ಇಟ್ ಈಸ್ ಪಾಸಿಬಲ್ ಟು ಮೆಜರ್ 3 ಸಕ್ಸೆಸಿವ್ ಡೈಮೆನ್ಷನ್ಸ್. 3 ಸಕ್ಸೆಸಿವ್ ಡೈಮೆನ್ಷನ್ಸ್ ಅಂತಂದ್ರೆ ನೀವು ಅದರಲ್ಲಿ ಮೀಟರ್ ಕೂಡ ಮೆಜರ್ ಮಾಡಬಹುದು, ಡೆಸಿಮೀಟರ್ ಕೂಡ ಮೆಜರ್ ಮಾಡಬಹುದು, ಸೆಂಟಿಮೀಟರ್ ಕೂಡ ಮೆಜರ್ ಮಾಡಬಹುದು. ಅಂದ್ರೆ ನೀವೊಂದು ಲೈನ್ 3.45 ಇಲ್ಲಿ ತನಕನೂ ಮೆಜರ್ ಮಾಡಬಹುದು. ಪ್ರೀವಿಯಸ್ ಸ್ಕೇಲ್ ಅಲ್ಲಿ ನಾವೇನ್ ಮಾಡಬಹುದಿತ್ತು ಅಂದ್ರೆ 3.5 ಅಷ್ಟೇ ಮೆಜರ್ ಮಾಡಬಹುದಿತ್ತು. ಇಲ್ಲಿ ನೀವು ಬಂದ್ರಿ ಅಂತಂದ್ರೆ ಹಿಂಗ್ ಬರೋಣ. 3.54 ಅಂದ್ರೆ ಮೂರನೇದು. ಇದು ಮೀಟರ್, ಇದು ಡೆಸಿಮೀಟರ್, ಇದು ಸೆಂಟಿಮೀಟರ್. ಇಲ್ಲಿ ತನಕನೂ ಕೂಡ ನೀವು ಸ್ಟಡಿ ಮಾಡಬಹುದು, ಮೆಜರ್ ಮಾಡಬಹುದು. ಹೆಂಗ್ ಮಾಡೋದು ಅಂತಂದ್ರೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದೆ ನೋಡುವ. ಇಲ್ಲಿ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಮೀಟರ್ ಅಂತ ಬರ್ದಾರ. ಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇದು 1 ಮೀಟರ್, ಇಲ್ಲಿಂದ ಇಲ್ಲಿಗೆ 1 ಮೀಟರ್, ಇಲ್ಲಿಂದ ಇಲ್ಲಿಗೆ 1 ಮೀಟರ್, ಇಲ್ಲಿಂದ ಇಲ್ಲಿಗೆ 1 ಮೀಟರ್. ಡಯಾಗನಲ್ ಸ್ಕೇಲ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಇದನ್ನ ಬಿಟ್ಬಿಡ್ತಾರೆ. ಇದು ಒಂದು ಮನಿ ಏನಂತಲ್ಲ ಅದು ಡಯಾಗನಲ್ ಸ್ಕೇಲ್ಸಿಗೆ ಅದು ಅಕ್ಯುರೇಸಿಗೋಸ್ಕರ ಅದು ಒಂದು ಮನಿ ಹೋಗ್ತದೆ. ಕನ್ಸ್ಟ್ರಕ್ಷನ್ ಅದ ಬೇರೆ ಯಾವ್ದಾರ ವಿಡಿಯೋಸ್ ಅಲ್ಲಿ ನೋಡ್ಕೊಳ್ರಿ. ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಅಷ್ಟು ಡೀಟೇಲ್ಡ್ ಆಗಿ ಬೇಕಾಗಿಲ್ಲ. ಜಸ್ಟ್ ನಾನು ನಿಮಗೊಂದು ಗ್ಲಾನ್ಸ್ ಕೊಡ್ತಾ ಇದ್ದೀನಿ. ದಿಸ್ ಇಸ್ ಅ 0 ಅಂಡ್ ದಿಸ್ ಇಸ್ 1 2 3. ಈಗ ನನ್ನ ಹತ್ರ ಏನಾದ್ರು ಒಂದು ಸ್ಕೇಲ್ ಇದು ಒಂದು ಲೈನ್ ಅದ ಅಂತ ತಿಳ್ಕೊಡ್ರಿ. ಓಕೆ, ಆ ಲೈನ್ ಹೆಂಗದ ಅಂದ್ರೆ ಪೆನ್ ದೊಡ್ಡದು ಮಾಡೋದು ಹೆಂಗ, ಈ ಲೈನ್ ಅದ ಅಂತ ತಿಳ್ಕೊಡ್ರಿ. ಈ ಲೈನ್ ಅದ ಕರೆಕ್ಟ್. ಈ ಲೈನ್ ಎಷ್ಟು ಡಿಸ್ಟೆನ್ಸ್ ಅದ ಅಂತಂದ್ರೆ ಫಸ್ಟ್ ಇದು 2 ಮೀಟರ್ ಅಂತೂ ಇದ. ಇಲ್ಲಿಂದ ಇಲ್ಲಿಗೆ ಎಷ್ಟದ 2 ಮೀಟರ್ ಅದ. 2 ಮೀಟರ್ ಆದ್ಮೇಲೆ ಎಷ್ಟು ಒಳಗಡೆ ಬಂದದ ನೋಡ್ಕೊಳ್ಬೇಕು. ಓಕೆ, 2 ಮೀಟರ್ ಆದ್ಮೇಲೆ ನೋಡಿದ್ರಿ 2 ಅಂದ್ರೆ 1 2 3 4 5 6 7 ಲೈನಿಗೆ ಬಂದದ. ಇದು 7 ಲೈನಿಗೆ ಬಂದದ ಅಂದ್ರೆ ಏನಾಗ್ತಿದ್ದು 2 ಮೀಟರ್
0.7 ಅಂತ ಬಂತು. 7 ಅಂತ ಬಂದು ಇಲ್ಲಿ ಮತ್ತೆ 10 ಅದ 0 2 4 6 8 ಅಂತೇಳಿ ಇದೊಂದು 4 ಅದ 7 4 ಇಲ್ಲಿ ಇಷ್ಟು ಮೆಜರ್ ಮಾಡಬೇಕು ಹೇಳ್ತಾ. ಅಂದ್ರೆ ಇದನ್ನು ಕರೆಕ್ಟಾಗಿ ಹೋಗಿದ್ದಂದ್ರೆ ಏನಾಕಿತ್ತು, ಇದು 7 ಇಲ್ಲಿ ಬರಬೇಕಿತ್ತು, ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗೈತೆ. ಎಷ್ಟು ಮುಂದಕ್ಕೆ ಹೋಗೈತೆ ಅಂತೇಳಿ ಇದು ಹೇಳ್ತದೆ, ಅದು ಸೆಂಟಿಮೀಟರ್ ಹೇಳ್ತದೆ, ಇದು ಡೆಸಿಮೀಟರ್ ಹೇಳ್ತದೆ. ಇಲ್ಲಿ ಬರೆದಿರ್ತಕ್ಕಂಥ 7 ಡೆಸಿಸ್ ಜಾಗದೊಳಗೆ ಕುಂದಿರ್ತದೆ, ಇಲ್ಲಿ ಬರೆದಿರ್ತಕ್ಕಂಥ 4 ಮುಂದದ ಸೆಂಟಿ ಜಾಗದೊಳಗೆ ಕುಂದಿರ್ತದೆ. ಬಟ್ ಇಲ್ಲಿ ಬರೆದಿರ್ತಕ್ಕಂಥ 2 ಅದು ಮೀಟರ್ ಜಾಗದೊಳಗೆ ಕೂಡ್ತದೆ. ಅಂದರೆ 2 ಮೀಟರ್ 770 ಡೆಸಿ ಆ್ಯಂಡ್ 4 ಸೆಂಟಿಮೀಟರ್, ದಟ್ ಈಸ್ ಯುವರ್ 2.74 ಅಂತೇಳಿ ನಾವು ಮೆಜರ್ ಮಾಡೋದು. ಈ ರೀತಿ 3 ಅಕ್ಯುರೇಸಿ ತನಕ ಹೋದ್ರಿ ಅದಕ್ಕೆ ಏನಂತಾರೆ ಡಯಾಗ್ನಲ್ ಸ್ಕೇಲ್ ಅಂತ ಹೇಳ್ತಾರೆ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದದ ಕಾರ್ಡ್ ಸ್ಕೇಲ್ ಅಂತೇಳಿ. ಕಾರ್ಡ್ ಸ್ಕೇಲ್ ಡೆಫಿನೇಷನ್ ಏನದ ಅಂತ ನೋಡ್ಕೊಂಡು ಬರೋಣ. ಕಾರ್ಡ್ ಸ್ಕೇಲ್ ಅಂತಂದ್ರೆ ಏನಂದ್ರೆ ಇಟ್ ಈಸ್ ಯೂಸ್ಡ್ ಟು ಸೆಟ್ ಔಟ್ ಆಂಗಲ್ಸ್ ವಿದೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್. ನಿಮ್ಮ ಹತ್ರ ಪ್ರೊಟ್ರಾಕ್ಟರ್ ಇಲ್ಲ ಅಂತಂದ್ರೆ ಕಾರ್ಡ್ ಸ್ಕೇಲ್ ಅನ್ನ ಯೂಸ್ ಮಾಡೋದು. ಕಾರ್ಡ್ ಸ್ಕೇಲ್ ಏನ್ ಹೇಳ್ತದೆ ಅಂದ್ರೆ ಈ ಟೈಪ್ ಕಾಣ್ತದೆ, ಇಲ್ಲಿ 0 ಇರ್ತದ ಮತ್ತೆ ಇಲ್ಲಿ 90 ಡಿಗ್ರಿ ಇರ್ತದೆ. ಇದು ಪ್ರೊಟ್ರಾಕ್ಟರ್ ಅಲ್ಲ, ಇದು ಏನಂತಂದ್ರೆ ನೀನೇ ಒಂದು ಯಾವುದೋ ಒಂದು ರ್ಯಾಂಡಮ್ ಆಗಿ ಪಾಯಿಂಟ್ ತಗೊಂಡು ರ್ಯಾಂಡಮ್ ಆಗಿ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡು, ಕ್ವಾರ್ಟರ್ ಸರ್ಕಲ್ ಡ್ರಾ ಮಾಡು, ಅಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಂಡು ಇಟ್ಕೋ. ಅದಾದ್ಮೇಲೆ ನಿಂದೆ ಒಂದು ಯಾವುದಾದ್ರೂ ಒಂದು ಐಡಿಯಾ ತಗೊಂಡು ಅಥವಾ ಇದ್ದಿದ್ದ ಸ್ಕೇಲ್ ಯೂಸ್ ಮಾಡ್ಕೊಂಡು ಇದನ್ನ 9 ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಅವುಗಳಿಂದ ಆರ್ಕ್ಗಳನ್ನು ತೊಗೊಂಬಂದು ಕಟ್ ಮಾಡಿ ನಿನಗೊಂದೆಲ್ಲ ರೆಕ್ಟ್ಯಾಂಗಲ್ ಬಾಕ್ಸ್ ಸಿಗ್ತದೆ. ಈ ನೋಡಿ ನಾನು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ಲೈನ್ ಅದ, ಈ ಲೈನ್ ಮೇಲ್ಗಡೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಹಾರಿಜಾಂಟಲ್ ಲೈನ್ ಐ ವಾಂಟ್ ಟು ಡ್ರಾ ಒನ್ ಲೈನ್ ವಿತ್ 35 ಡಿಗ್ರಿ ಅಂತ ತಿಳ್ಕೊಳ್ರಿ. 35 ಡಿಗ್ರಿಗೆ ಒಂದು ಲೈನ್ ಡ್ರಾ ಮಾಡಬೇಕಾಗಿತ್ತು. ನನ್ನ ಹತ್ರ ಪ್ರೊಟ್ರಾಕ್ಟರ್ ಇಲ್ಲ, ಅವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ 0 10 20 30 35 ಅಂದ್ರೆ ಇಲ್ಲಿ ಬರುತ್ತೆ. ಕರೆಕ್ಟಾ? ಫಸ್ಟ್ ನಾ ಏನು ಮಾಡ್ಬೇಕಂತಂದ್ರೆ ಇದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಎ ಮತ್ತು ಬಿ ಎಷ್ಟೈತೆ ನೋಡಿ ರೇಡಿಯಸ್, ಇದು ಎಷ್ಟು ರೇಡಿಯಸ್ ಐತಲ್ಲ ಅಷ್ಟು ರೇಡಿಯಸ್ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಿ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡ್ಕೊಂಡು ಇಟ್ಕೋಬೇಕು. ಕರೆಕ್ಟಾ? ಇದ್ರದ್ದು ಏನು ರೇಡಿಯಸ್ ಇಲ್ಲಿ ಏನೈತಲ್ಲ ಎ ಬಿ ಏನು ರೇಡಿಯಸ್ ಐತಲ್ಲ ಅಷ್ಟರದ್ದು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಬೇಕಾದ್ರೆ ಇದನ್ನ ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೊ, ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊ. ನೆಕ್ಸ್ಟ್ ಈಗ 35 ಹೇಳ್ಯಾರವರು, 35 ಬಂತು, ಇಲ್ಲಿಂದ 10 20 30 35 ಇದು 35 ಆಗ್ತದೆ. ಈ 35 ನೀ ಏನು ಮಾಡಬೇಕು, ಕಂಪಾಸ್ ಇರ್ತೈತೆ ಗೊತ್ತಾ, ತ್ರಿಜ್ಯಾದೊಳಗಡೆ ಒಂದು ಕಡೆ ಪೆನ್ಸಿಲ್ ಇಡು, ಒಂದು ಕಡೆ ಚೂಪ್ ಇರ್ತೈತಿ, ಇನ್ನೊಬ್ರು ಚುಚ್ಚಾಗಿ ಯೂಸ್ ಮಾಡ್ತಿರ್ತೀವಲ್ಲ ಅದು ಚೂಪ್ ಇರ್ತದೆ. ಅವೆರಡು ತಗೊಂಡು ಕರೆಕ್ಟಾಗಿ ಇದನ್ನು ಮೆಜರ್ ಮಾಡಿಕೊಂಡು ಇಲ್ಲಿ ಸೆಂಟ್ರನ್ನ ಚೂಪ್ ಆಗಿದ್ದನ್ನು ಇಲ್ಲಿಟ್ಟು ಪೆನ್ಸಿಲ್ ಇಲ್ಲಿಂದ ಕಟ್ ಮಾಡೋದು. ಇಲ್ಲಿ ಪೆನ್ಸಿಲಿಂದ ಕಟ್ ಮಾಡಿ ಇಲ್ಲಿಂದ ಇದನ್ನ ಏನಾದ್ರು ಜಾಯಿನ್ ಮಾಡಿದ್ರೆ ಇದು ಎಕ್ಸಾಕ್ಟ್ಲಿ 35 ಡಿಗ್ರಿ ಇರ್ತದ. ತಿಳಿತಾ? ಪ್ರೊಟ್ರಾಕ್ಟರ್ ಇಲ್ಲದೆ ಕಾರ್ಡ್ ಸ್ಕೇಲ್ ಅನ್ನು ಯೂಸ್ ಮಾಡಿ 35 ಡಿಗ್ರಿನ ನಾನು ಡ್ರಾ ಮಾಡಿದೆ. ಅಂಡರ್ಸ್ಟುಡಾ? ದಿಸ್ ಈಸ್ ಕಾಲ್ಡ್ ಎಸ್ ಅ ಕಾರ್ಡ್ ಸ್ಕೇಲ್. ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬರ್ತದ ವರ್ನಿಯರ್ ಸ್ಕೇಲ್ ಅಂತೇಳಿ. ವರ್ನಿಯರ್ ಸ್ಕೇಲ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದು ಮತ್ತಷ್ಟು ಅಕ್ಯುರೇಸಿ. ಈಗ ನೋಡಿ, ಡಯಾಗನಲ್ ಸ್ಕೇಲ್ಗೂ ಮತ್ತು ವರ್ನಿಯರ್ ಸ್ಕೇಲ್ಗೂ ಏನ್ ಡಿಫರೆನ್ಸ್ ಅಂದ್ರೆ ಡಯಾಗನಲ್ ಸ್ಕೇಲ್ ಲಿಮಿಟೇಷನ್ಸ್ ಅದ. ಏನಂದ್ರೆ ಒಂದು ಮನಿಯನ್ನು ಮಾತ್ರ ನಾವೇನ್ ಮಾಡಿದ್ವಿ, ಫರ್ದರ್ ಡಿವೈಡ್ ಮಾಡ್ಕೊಂಡಿದ್ವಿ. ಎಲ್ಲಾ ಕಡೆಗೂ ಇದು ಯೂಸ್ ಆಗ್ತಿರೋದಕ್ಕಿಲ್ಲ. ಆಮೇಲೆ ಸ್ಕೇಲ್ಗೆ ಇಟ್ ಸ್ವಲ್ಪ ದೊಡ್ಡದದ, ನೀವು ಸಣ್ಣ ಸಣ್ಣದನ್ನು ಮೆಜರ್ ಮಾಡ್ಬೇಕಾದ್ರೆ ಒಂದು ಎಲ್ಲಿ ಇಡಬೇಕು ಗೊತ್ತಾಗಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ವರ್ನಿಯರ್ ಸ್ಕೇಲ್ ಅಂತ ಯೂಸ್ ಮಾಡ್ತೀವಿ. ವರ್ನಿಯರ್ ಸ್ಕೇಲ್ ಅಲ್ಲಿ ಒಂದು ಮೇನ್ ಸ್ಕೇಲ್ ಅಂತ ಇರ್ತದ, ಇನ್ನೊಂದು ವರ್ನಿಯರ್ ಸ್ಕೇಲ್ ಅಂತ ಇರ್ತದೆ. ಮೇನ್ ಸ್ಕೇಲ್ ಯಾವಾಗಲೂ ಫಿಕ್ಸ್ ಇರ್ತದೆ. ಮೇನ್ ಸ್ಕೇಲ್ ಅಂತ ಇದಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಕಂಟಿನ್ಯೂಸ್ ಏನದವಲ್ಲ ಇವೇನದವಲ್ಲ ಡಿವಿಷನ್ಸ್ ಏನದವಲ್ಲ ಅವು ಫಿಕ್ಸ್ ಇರ್ತಾವ. ಬಟ್ ವರ್ನಿಯರ್ ಸ್ಕೇಲ್ ಏನದಲ್ಲ, ವರ್ನಿಯರ್ ಸ್ಕೇಲ್ ಅಂತ ಹೇಳ್ತಾರಲ್ಲ, ಇದನ್ನ ನೀನು ಡಿಫೈನ್ ಮಾಡ್ಕೋಬಹುದು. ಹೆಂಗಪ್ಪ ಅಂತಂದ್ರೆ ಈಗ ನೋಡು, ಈ ಫಾರ್ ಎಕ್ಸಾಂಪಲ್ ಯೂಶುವಲಿ ಈಗ ನಾನು ಇವೆರಡನ್ನು ಕರೆಕ್ಟಾಗಿ ಕೋಇನ್ಸೈಡ್ ಮಾಡಿದ್ದೀನಿ. ಹೌದಾ? ಎರಡನ್ನು ಏನು ಮಾಡಿದ್ದೀನಿ, ಕರೆಕ್ಟಾಗಿ ಕೋಇನ್ಸೈಡ್ ಮಾಡಿದ್ದೀನಿ. ಏನು ಡಿಫ್ರೆನ್ಸ್ ಆಯಿತು? ಮೇನ್ ಸ್ಕೇಲ್ ಅಂಡ್ ವರ್ನಿಯರ್ ಸ್ಕೇಲ್ ಬೋತ್ ಆರ್ ಸೇಮ್ ಅಂತ ಅರ್ಥ. ನೋಡು, ಮೇನ್ ಸ್ಕೇಲ್ ಡಿವಿಷನ್ಸ್ ಅಂಡ್ ವರ್ನಿಯರ್ ಸ್ಕೇಲ್ ಡಿವಿಷನ್ಸ್ ಆರ್ ಕಂಪ್ಲೀಟ್ಲಿ ಸೇಮ್. ಇಷ್ಟು ಚಂದಾಗಿ ನಿಮಗೆ ಬೇರೆ ಯಾವ ವಿಡಿಯೋನು ಸಿಗಂಗಿಲ್ಲ. ಚೆನ್ನಾಗಿ ಕೇಳ್ಕೊಟ್ರಿ, ಇದು ಭಾಳ ಕನ್ಫ್ಯೂಸ್ ಆಗ್ತಕ್ಕಂಥ ಪಾರ್ಟ್. ಮೇನ್ ಸ್ಕೇಲ್ ಅಲ್ಲಿ ಇದು ಎಷ್ಟು ಅಂದ್ರೆ ಇದು 1 ಸೆಂಟಿಮೀಟರ್ ಅಂತ ತಿಳ್ಕೊಳ್ರಿ. 1 ಸೆಂಟಿಮೀಟರ್ ಅಂತ ತಿಳ್ಕೊಂಡ್ರೆ ಇದೆಷ್ಟೈತಪ್ಪ, 1 mm ಐತಾ. ಇದು 1 mm. ಇದು ಎಷ್ಟದ? ವರ್ನಿಯರ್ ಸ್ಕೇಲ್ ಒಳಗೂ ಕೂಡ 1 mm ಅದ. ಕರೆಕ್ಟ್? ಬಟ್ ಹಿಂಗೆ ಯೂಸ್ ಮಾಡಿದ್ರೆ ಉಪಯೋಗ ಇಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ವರ್ನಿಯರ್ ಸ್ಕೇಲ್ ಅನ್ನ ರೆಡ್ಯೂಸ್ ಮಾಡ್ತಾರೆ. ಹಿಂಗೆ ರೆಡ್ಯೂಸ್ ಮಾಡಿ ಇಲ್ಲಿಡ್ತಾರೆ. ಹಾಗೆ ಈಗ ಬಂತಿದ್ದು ವರ್ನಿಯರ್ ಸ್ಕೇಲ್. ವರ್ನಿಯರ್ ಸ್ಕೇಲ್ ಒಳಗೆ ಏನಾಯ್ತು ನೋಡಿ, ಈಗ ಮೇನ್ ಸ್ಕೇಲ್ ಅಲ್ಲಿ 10 ಡಿವಿಷನ್ಸ್ ಇದ್ವು.
ಆದರೆ ವರ್ನಿಯರ್ ಸ್ಕೇಲ್ ಅಲ್ಲ, ಮೇನ್ ಸ್ಕೇಲ್ ಅಲ್ಲಿ ಇರುವ 9 ಡಿವಿಷನ್ಗಳನ್ನ ಇಲ್ಲಿಂದ ಎಷ್ಟಾದವೆ? 9 ಅದಾವೆ. ಇಲ್ಲಿ 9 ಡಿವಿಷನ್ಗಳನ್ನ ವರ್ನಿಯರ್ ಸ್ಕೇಲ್ ಅಲ್ಲಿ 10 ಡಿವಿಷನ್ ಆಗಿ ಡಿವೈಡ್ ಮಾಡಲಾಗಿದೆ. ವರ್ನಿಯರ್ ಸ್ಕೇಲ್ ಅಲ್ಲಿ 10 ಡಿವಿಷನ್ಸ್ ಆಗಿ ಮೆಜರ್ ಮಾಡಲಾಗಿದೆ. ಅರ್ಥದ? ಇದಕ್ಕೆ ನೀವು ರ್ಯಾಂಡಮ್ ಆಗಿ ಒಂದು ಜನರಲೈಸ್ಡ್ ಇಕ್ವೇಶನ್ ಹೇಳ್ಬೇಕಿತ್ತಂದ್ರ, ಇಫ್ ದೇರ್ ಆರ್ n ಡಿವಿಷನ್ಸ್ ಆರ್ ದೇರ್ ಇನ್ ವರ್ನಿಯರ್ ಸ್ಕೇಲ್, ದಟ್ ಈಸ್ ಈಕ್ವಲ್ ಟು n-1 ಏನಿರ್ತಾವ ಮೇನ್ ಸ್ಕೇಲ್ ಅಲ್ಲಿ ಇರ್ತಕ್ಕಂಥ ಡಿವಿಷನ್ಸ್ಗೆ ಈಕ್ವಲ್ ಆಗ್ತವ. ದಿಸ್ ಈಸ್ ಅ ಫಾರ್ಮುಲಾ. ತಿಳಿತಾ? ಇದು ವರ್ನಿಯರ್ ಸ್ಕೇಲ್. ಈ ರೀತಿ ನಾವೇನಾದ್ರೂ ಡಿವೈಡ್ ಮಾಡಿದ್ರೆ, ಇದು ಬರೇ ಇನ್ಸ್ಟಂಟ್ ಅಲ್ಲ, ನೀವು ಇದನ್ನ 8ಕ್ಕೂ ತರಬಹುದು, ಇದನ್ನ ಇಲ್ಲಿಗೂ ತರಬಹುದು. ಈಗ ಏನಾಯ್ತು, ಈಗ ವರ್ನಿಯರ್ ಅಲ್ಲಿ ಇರ್ತಿದ್ದು ಮೇನ್ ಸ್ಕೇಲ್ ಅಲ್ಲಿ ಇರ್ತಕ್ಕಂಥ 8 ಡಿವಿಷನ್ಗಳು ವರ್ನಿಯರ್ ಅಲ್ಲಿ ಇರ್ತಕ್ಕಂಥ 10 ಡಿವಿಷನ್ಗಳಿಗೆ ಈಕ್ವಲ್ ಆಗಿದ್ದಾವೆ. ಈ ಟೈಪ್ ಮಾಡ್ಕೋಬಹುದು. ಬಟ್ ಯೂಶುವಲಿ ಜನರಲ್ ಏನ್ ಮಾಡ್ತಾರೆ ಅಂದ್ರೆ, ಡೈರೆಕ್ಟ್ ಸ್ಕೇಲ್ ಅಂತಂದ್ರೆ ಅದಕ್ಕೆ ಡೆಫಿನಿಷನ್ ಅದ n-1 ಅಂತೇಳಿ. ಡೈರೆಕ್ಷನ್ n-1 ಅಂತದ. ದೇರ್ ಫೋರ್ NV ಈಕ್ವಲ್ ಟು n-1 ಇಂಟು S. S is a spacing of a main scale division and V is the spacing of a vernier scale division. Don't worry about this. Okay na? This is your plane. ಇಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ. ಇದಕ್ಕೆ ಡೈರೆಕ್ಟ್ ವರ್ನಿಯರ್ ಸ್ಕೇಲ್ ಅಂತಾರೆ. ಡೈರೆಕ್ಟ್ ವರ್ನಿಯರ್ ಸ್ಕೇಲ್ ಅಂದ್ರೆ ಏನು? 9 ಡಿವಿಷನ್ಸ್ ಇಲ್ಲಿವು, ಅವು 10 ಡಿವಿಷನ್ಸ್ ಇಲ್ಲಿಗೆ ಈಕ್ವೇಟ್ ಆಗ್ತವ. ದೇರ್ ಫೋರ್ NV ಈಕ್ವಲ್ ಟು n-1 ಇಂಟು S. ಕರೆಕ್ಟಾ? ಓಕೆ. ನೆಕ್ಸ್ಟ್ ಇನ್ನೊಂದು ಬರ್ತದ ರೆಟ್ರಾಗ್ರೇಡ್ ವರ್ನಿಯರ್ ಸ್ಕೇಲ್ ಅಂತೇಳಿ. ರೆಟ್ರಾಗ್ರೇಡ್ ವರ್ನಿಯರ್ ಸ್ಕೇಲ್ ಅಂತಂದ್ರೆ ಇಲ್ಲಿ ನೋಡು, ಇವ ಏನ್ ಮಾಡ್ಯಾನ, ಹಿಂಗಿರ್ಬೇಕಿತ್ತಲ್ಲ, ಇದು ಹಿಂಗಿದ್ದಿದ್ರೆ 2 ಮೇನ್ ಸ್ಕೇಲ್ ಅಂಡ್ ವರ್ನಿಯರ್ ಸ್ಕೇಲ್ ಬೋತ್ ಆರ್ ಸೇಮ್. ಡೈರೆಕ್ಟ್ ವರ್ನಿಯರ್ ಸ್ಕೇಲ್ ಒಳಗೆ ಇದು ಒಳಗೆ ತಗೊಂಡ್ಬಂದಿದ್ದೆ, ಈಗ ರೆಟ್ರಾಗ್ರೇಡ್ ಒಳಗಡೆ ಹೊರಗಡೆ ತಗೊಂಡ್ಬರ್ತೀನಿ. ಹೊರಗಡೆ ತಗೊಂಡ್ಬಂದಾಗ ಏನಂತ ನೋಡು, ಮೇನ್ ಸ್ಕೇಲ್ ಅಲ್ಲಿ ಇರ್ತಕ್ಕಂಥ 11 ಡಿವಿಷನ್ಸ್ಗಳು, ಮೇನ್ ಸ್ಕೇಲ್ ಅಲ್ಲಿ ಇರ್ತಕ್ಕಂಥ 11 ಡಿವಿಷನ್ಸ್ಗಳು ವರ್ನಿಯರ್ ಸ್ಕೇಲ್ ಅಲ್ಲಿ ಇರ್ತಕ್ಕಂಥ 10 ಡಿವಿಷನ್ಸ್ಗಳಿಗೆ ಈಕ್ವೇಟ್ ಆಗಿದ್ದಾವೆ. 10 ಡಿವಿಷನ್ಸ್ಗಳಿಗೆ ಈಕ್ವೇಟ್ ಆಗಿದೆ ಅಂದ್ರೆ NV 10 ಡಿವಿಷನ್ಸ್ NV ಇಸ್ ಈಕ್ವಲ್ ಟು n+1 ಇಂಟು S ಆಗ್ತದೆ. ಇದು n+1 ಇಂಟು S ಆಗಿದೆ. ಅದು ಇಲ್ಲಿ ಡೈರೆಕ್ಟ್ ಒಳಗೆ ಅಂತ n-1 ಇಂಟು S ಆಗಿದೆ. ಇಷ್ಟೇ ರೆಟ್ರೋಗ್ರೇಡ್ ಮತ್ತು ಇದಕ್ಕೂ ಏನ್ ಡಿಫ್ರೆನ್ಸ್ ಅಪ್ಪ ಇದ್ರೊಳಗೆ ಮತ್ತೆ ಸ್ವಲ್ಪ ಅಕ್ಯುರೇಟ್ ರೀಡ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಟಡಿ ಮಾಡೋದ್ರಿಂದ ಇದನ್ನ ಹೆಂಗ್ ರೀಡ್ ಮಾಡ್ತಾರ್ರಿ ಅಂತ ಕೇಳಕ್ ಹೋಗ್ಬೇಡ್ರಿ. ಅದನ್ನ ಕೇಳಿದ್ರಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ನಿಮಗೆ ವೈವಾ ಅಂತ ತಗೊಳಂಗಿಲ್ಲಲ್ಲ, ಒಂದು ಕೈಯಾಗ ಒಂದು ಏನೋ ಒಂದು ಚಾಕ್ ಪೀಸ್ ಅಥವಾ ಏನೋ ಒಂದು ಕೊಟ್ಟು ಇದನ್ನ ಮೆಜರ್ ಮಾಡೋ ರೆಟ್ರೋಗ್ರೇಡ್ ವರ್ನಿಯರ್ ಸ್ಕೇಲ್ ಒಳಗಂತ ಕೇಳಂಗಿಲ್ಲ. ನೀವು ಕೇಳ್ತಕ್ಕಂಥದ್ದು ಒಂದು ಏನಂದ್ರೆ ತಿಳ್ಕೋಬೇಕು, ರೆಟ್ರೋಗ್ರೇಡ್ ವರ್ನಿಯರ್ ಸ್ಕೇಲ್ ಹೆಂಗಿರ್ತದ ಮತ್ತು ಡೈರೆಕ್ಟ್ ವರ್ನಿಯರ್ ಸ್ಕೇಲ್ ಹೆಂಗಿರ್ತದ ಅಂತೇಳಿ. ಹೇಳ್ತಾ? ನೆಕ್ಸ್ಟ್ ಇನ್ನೊಂದು ಬರ್ತದ ಎಕ್ಸ್ಟೆಂಡೆಡ್ ವರ್ನಿಯರ್ ಸ್ಕೇಲ್ ಅಂತೇಳಿ. ಎಕ್ಸ್ಟೆಂಡೆಡ್ ವರ್ನಿಯರ್ ಸ್ಕೇಲ್ ಅಂತಂದ್ರೆ ನಾನು ಆಲ್ರೆಡಿ ನಿಮಗೆ ಫಸ್ಟ್ಗೆ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಇದನ್ನ ಹೇಳ್ಬೇಕಾದಾಗನೆ ನಿಮ್ಗೆ ಒಂದು ಹೇಳ್ಬಿಟ್ಟಿದ್ದೀನಿ, ಏನಂತ, ಇದನ್ನ 9ಕ್ಕ ನಿಂದಿರ್ಸ್ಬೇಕಾದೇನು ರೂಲ್ಸ್ ಏನಿಲ್ಲ. ಇದನ್ನ 8ಕ್ಕರ ನಿಂದ್ರಿಸು, 6ಕ್ಕರ ನಿಂದ್ರು, 7ಕ್ಕ 6ಕ್ಕ ಎಷ್ಟು ಬೇಕಲ್ಲ ಅಷ್ಟಕ್ಕೆ ನಿಂದ್ರಿಸು. ನೋಡು, ಇದನ್ನ ನೀ ಇಲ್ಲಿ ನಿಂದಿರ್ಸಿದ್ದೆ ಅಂತಂದ್ರೆ ಇದು ಒಂದು ಸ್ಕೇಲ್ ಆಗಿರ್ತದ. ನಿಮ್ಮ ಆಲ್ರೆಡಿ ಯಾವ್ದದು ಇಂಚ್ ಪಟ್ಟಿ ಒಳಗಡೆ ಫಸ್ಟ್ 1 ಸೆಂಟಿಮೀಟರ್ ಒಳಗಡೆ 1 mm ಮತ್ತೆ ಡಿವೈಡ್ ಮಾಡಿರ್ತಾನೆ. ಹಿಂಗೆ ನಿಂದಿರ್ಸು, ಬ್ಯಾಡ ಅಂದ್ರೆ ಇಷ್ಟಕ್ಕೆ ನಿಂದಿರ್ಸು, ಎಷ್ಟಕ್ಕರ ನಿಂದಿರ್ಸು. ಬಟ್ ಯೂಶುವಲಿ ಡೈರೆಕ್ಟ್ ವರ್ನಿಯರ್ ಸ್ಕೇಲ್ ಅನ್ನೋವನ್ನ 9ಕ್ಕೆ ನಿಂದಿರ್ಸ್ತಾನ, ಮತ್ತೆ ರೆಟ್ರೋಗ್ರೇಡ್ ಅನ್ನೋವನ್ನ 11ಕ್ಕೆ ನಿಂದಿರ್ಸ್ತಾನ. ಬಟ್ ನಾವೀಗ ಓದ್ತಾ ಇದೀವಿ ನೆಕ್ಸ್ಟ್ ಲೆವೆಲ್ ಯಾವ್ದಿದು? ಎಕ್ಸ್ಟೆಂಡೆಡ್ ವರ್ನಿಯರ್ ಸ್ಕೇಲ್ ಅಂತ ಓದ್ತಿದ್ರೆ ದಿಸ್ ಇಸ್ n ಡಿವಿಷನ್ಸ್ ಆಫ್ ವರ್ನಿಯರ್ ಸ್ಕೇಲ್ ಇಸ್ ಈಕ್ವಲ್ ಟು 2n-1 ಡಿವಿಷನ್ಸ್ ಆಫ್ ಮೇನ್ ಸ್ಕೇಲ್ ಅಂತ. ನೋಡು, ಇದೆಷ್ಟದ? ಇದು n, ಇದು n. 2n ಅಂತಂದ್ರೆ ಎಷ್ಟಾಯ್ತು? 20 ಆಯ್ತು. 2n-1 ಅಂದ್ರೆ 19. ಇಲ್ಲಿ ತನಕನೂ ಬಂತಂದ್ರೆ ಇದಕ್ಕೆ ಎಕ್ಸ್ಟೆಂಡೆಡ್ ವರ್ನಿಯರ್ ಸ್ಕೇಲ್ ಅಂತ ಕರೀತಾರೆ. ಇದನ್ನ ಬಿಟ್ಟನು ಕೂಡ ಮತ್ತೆ ಒಂದಿಷ್ಟು ಕೆಲವು ವರ್ನಿಯರ್ ಸ್ಕೇಲ್ ಅನ್ನು ನೀವು ಬರೀತಾರೆ. ಏನಂತಂದ್ರೆ ನಮ್ಮ ಇದ್ರೊಳಗೆ ತೋರಿಸಿದಾರೆ, ನೋಟ್ಸ್ ಒಳಗೆ ತೋರಿಸಿದಾರೆ. ಓಕೆ, ನಮ್ಮ ನೋಟ್ಸ್ ಒಳಗಡೆ ಏನಿದ್ರೆ ಡಬಲ್ ವರ್ನಿಯರ್ ಸ್ಕೇಲ್ ಅಂತ ಹೇಳಿದ್ರೆ, ಡಬಲ್ ವರ್ನಿಯರ್ ಸ್ಕೇಲ್ ಅಂದ್ರೆ ಅದೇನು ದೊಡ್ಡದಾಗೋದಲ್ಲ. ಒಂದು ಸ್ಕೇಲ್ ಅದ, ಒಂದು ಕಡೆಗೆ ಡೈರೆಕ್ಟ್ ವರ್ನಿಯರ್ ಸ್ಕೇಲ್ ಅನ್ನ ಮಾರ್ಕ್ಗಳನ್ನು ಮಾಡ್ತಾನ, ಇನ್ನೊಂದು ಕಡೆಗೆ ರೆಟ್ರೋಗ್ರೇಡ್ ಮಾರ್ಕ್ಗಳನ್ನು ಮಾಡ್ತಾನೆ. ಅವೆರಡೂ ಇದ್ದು ಅಂತಂದ್ರೆ ಅದಕ್ಕೆ ಡಬಲ್ ವರ್ನಿಯರ್ ಸ್ಕೇಲ್ ಅಂತ ಕರೀತಾರೆ. ತಿಳಿತಾ? ಈ ಡೆಫಿನಿಷನ್ಸ್ ನೋಡ್ಕೊಂತ ಹೋಗೋಣ. ಡೆಫಿನಿಷನ್ ನೋಡಿದ್ರೆ ಫಸ್ಟ್ ವಿ ಆಲ್ರೆಡಿ ಲರ್ನ್ ದಿಸ್ ಒನ್, ಡೈರೆಕ್ಟ್ ವರ್ನಿಯರ್ ಅಂತೇಳಿ. ಡೈರೆಕ್ಟ್ ವರ್ನಿಯರ್ ಒಳಗಡೆ NV ಈಕ್ವಲ್ ಟು n ಇಂಟು n-v ಅಂತ ಬರ್ತದ, ಆರ್ V ಈಸ್ ಈಕ್ವಲ್ ಟು n-1/n ಇಂಟು S. ಈ ಫಾರ್ಮುಲಾ ಬೈ ಹಾರ್ಟ್ ಹಾಕ್ರಿ. ನೆಕ್ಸ್ಟ್ ರೆಟ್ರೋಗ್ರೇಡ್ ವರ್ನಿಯರ್ ಸ್ಕೇಲ್, n ಡಿವಿಷನ್ಸ್ ಆಫ್ ದ ವರ್ನಿಯರ್ ಸ್ಕೇಲ್ ಆರ್ ಈಕ್ವಲ್ ಟು n+1 ಡಿವಿಷನ್ಸ್ ಆಫ್ ದ ಮೇನ್ ಸ್ಕೇಲ್ ಅಂತೇಳಿ.
Then extended vernier ಅಂದ್ರೆ n divisions of vernier scale are equal to 2n minus 1 times of that extended ಆಗ್ತದ. ನೆಕ್ಸ್ಟ್ ಇಟ್ ಕಮ್ಸ್ ಟು ಡಬಲ್ ವರ್ನಿಯರ್ ಅಂದ್ರೆ ಎರಡೂ ಕಡೆಗೆ ಹೇಳ್ತಾರೆ, ಅಂದ್ರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್ ಡೈರೆಕ್ಟ್ ಅಂಡ್ ರೆಟ್ರಾಗ್ರೇಡ್ ವರ್ನಿಯರ್. ನೆಕ್ಸ್ಟ್ ಡಬಲ್ ಫೋಲ್ಡೆಡ್ ವರ್ನಿಯರ್ ಅಂತೇಳಿ, ಎಕನಾಮೀಸ್ ಆಫ್ ಸ್ಪೇಸ್ ಅಂದ್ರೆ ನಿನ್ಗೆ ಅದನ್ನ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗಕ್ಕೆ ಆಗಲಿಲ್ಲ ಅಂತಂದ್ರೆ ಅದೊಂದು ಸ್ವಲ್ಪ ಬೇರೆ ರೀತಿ ಒಳಗೆ ಡಿಸೈನ್ ಮಾಡಿರ್ತಾರೆ, ಅದಕ್ಕೆ ಡಬಲ್ ಫೋಲ್ಡೆಡ್ ವರ್ನಿಯರ್ ಅಂತ ಹೇಳ್ತಾರೆ. ಇನ್ನೊಂದು ಮೈಕ್ರೋ ಸ್ಕೇಲ್ ಅಂತ ಬರ್ತದೆ, ಇನ್ನೂ ಸಣ್ಣ ಸಣ್ಣ ಡಿವಿಷನ್ಸ್ ಒಳಗೆ ಹೋಗ್ಬೇಕಿತ್ತು ಅಂತಂದ್ರೆ ಮೈಕ್ರೋ ಸ್ಕೇಲ್ ಅಥವಾ ಮೈಕ್ರೋ ಸ್ಕೇಲ್ ಅಂತೇಳಿ ತಗೊಳ್ಬೋದು. ತಿಳಿತಾ? ಇದಿಷ್ಟ ಆಯ್ತು. ನೆಕ್ಸ್ಟ್ ಈಗ ಲೀಸ್ಟ್ ಕೌಂಟ್ ಅಂತೇಳಿ ಒಂದು ಫಾರ್ಮುಲಾ ಬರ್ತದ, ಅದು ಒಂದು ಬೈ ಹೆಟ್ ಹಾಕಿರಿ. ಇವೆರಡೊಳಗೆ ಸ್ವಲ್ಪ ಡಿರೈವ್ ಮಾಡ್ತಾರೆ ಅದನ್ನ, ಡೋಂಟ್ ವರಿ. ಲೀಸ್ಟ್ ಕೌಂಟ್ ಈಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಎನ್. ಈಸಿ ಆಗಿದೆ. ಎಸ್ ಡಿವೈಡೆಡ್ ಬೈ ಎನ್ ಅಂತಂದ್ರೆ ಎಸ್ ಅಂದ್ರೆ ಸ್ಪೇಸಿಂಗ್ ಆಫ್ ಒನ್ ಡಿವಿಷನ್ ಇನ್ ಮೇನ್ ಸ್ಕೇಲ್ ಡಿವೈಡೆಡ್ ಬೈ ಎನ್ ಅಂತಂದ್ರೆ ನಂಬರ್ ಆಫ್ ಡಿವಿಷನ್ಸ್ ಇನ್ ವರ್ನಿಯರ್ ಸ್ಕೇಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎನ್ ಅಂದ್ರೆ ಸುಮ್ಮನೆ ಎನ್ ಅನ್ಬಾರ್ದು, ನಂಬರ್ ಆಫ್ ಡಿವಿಷನ್ಸ್ ಇನ್ ವರ್ನಿಯರ್ ಸ್ಕೇಲ್, ಅದು ಬಹಳ ಇಂಪಾರ್ಟೆಂಟ್. ಇದನ್ನ ಪ್ರಾಬ್ಲಮ್. 10 divisions of vernier scale are equal to 11 parts of main scale. Of each 0.1, what is the least count of the scale? ಅಂತ 10 divisions of vernier scale 11 parts of main scale ಗೆ ಈಕ್ವಲ್ ಆಗಿದೆ. ಆಫ್ ಈಚ್ 0.1 ಅಂತ ಹೇಳ್ತಿದ್ರೆ ವಾಟ್ ಇಸ್ ದ ಲೀಸ್ಟ್ ಕೌಂಟ್ ಅಂತ. ಲೀಸ್ಟ್ ಕೌಂಟ್ ಫಾರ್ಮುಲಾ ಎಸ್ ಡಿವೈಡೆಡ್ ಬೈ ಎನ್. ಇಲ್ಲಿ ಎಸ್ ಅಂತಂದ್ರೆ ಏನಿದು, ಒಂದು ಮೇನ್ ಸ್ಕೇಲ್ ಇರತಕ್ಕಂಥ ಒಂದು ಡಿವಿಷನ್, ಅದು ವರ್ನಿಯರ್ ಸ್ಕೇಲ್ ಅಲ್ಲಿ ಎಷ್ಟದ 10 divisions. Therefore, that reads 0.01. That is an example. Now, in the next video, we will understand the errors in scales, or errors in the maps that we will go through. Thank you very much.